ಡಿಯರ್ ಸ್ಟೂಡೆಂಟ್ಸ್, ನೀವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿದ್ದೀರಾ. ಅದರಲ್ಲಿ ಏನೆಲ್ಲ ನಾವು ಚೆಕ್ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಫೋಟೋ, ಕ್ಯಾಂಡಿಡೇಟ್ ಫೋಟೋ ಇರುತ್ತೆ. ಕೆಲವೊಬ್ಬರು ಹೇಳ್ತಿದ್ದೀರಾ ಫೋಟೋ ಬದಲು ನಮ್ಮದು ಸಿಗ್ನೇಚರ್ ಇದೆ ಅಂತ. ವರಿ ಮಾಡೋಕ್ಕೆ ಹೋಗ್ಬಿಡಿ, ಅದು ಒಂದ್ಸತಿ ಟೆಕ್ನಿಕಲ್ ಗ್ಲಿಚ್ ಆಗುತ್ತೆ. ನೀವು ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಬಿಟ್ಟು ಮತ್ತೊಂದು ಸತಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮದು ಫೋಟೋ ಎನೇಬಲ್ ಆಗಿರುತ್ತೆ. ಅಥವಾ ಇವತ್ತೊಂದಿನ ಟೈಮ್ ತೊಗೊಳ್ಳಿ, ನಾಳೆ ಮಾರ್ನಿಂಗೇ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಫೋಟೋ ಬಂದಿರುತ್ತೆ. ಓಕೆನಾ? ಇನ್ ಕೇಸ್ ಬಂದಿಲ್ಲ ಅಂತ ಅಂದರೆ ನೀವು KA ಕಾಂಟ್ಯಾಕ್ಟ್ ಮಾಡಿ, ಆಯಿತಾ? ನೆಕ್ಸ್ಟ್ ಬಂದು ನೋಡಿ, ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಇದೆ. ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಏನಿದೆ, ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಲ್ವಾ 21st. ಸೊ ಅಲ್ಲಿ ನೀವು ಈ ನಂಬರ್ನ ಹಾಕಬೇಕಾಗತ್ತೆ. ಓಕೆನಾ? ನಾವು ಇದನ್ನು ಸೀಕ್ರೆಟ್ ಕೀ ಅಂತ ಕರಿತೀವಿ. ಸೊ ಇದನ್ನು ನೀವು ಯಾರೊಟ್ಟಿಗೂ ಶೇರ್ ಮಾಡ್ಕೋಬಾರ್ದು. ಅರ್ಥ ಆಯಿತಾ? ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಮಗ ಇದು ಕರೆಕ್ಟಾಗಿದೆಯಾ ನೋಡು ಅಂತ ಕಳಿಸೋದು ಮಾಡೋಕ್ಕೆ ಹೋಗ್ಬಿಡಿ. ವೆರಿಫಿಕೇಷನ್ ಸ್ಲಿಪ್ನ ನಿಮ್ಮ ಹತ್ರನೇ ಪ್ರಿಂಟೌಟ್ ತೊಗೊಂಡು ನೀವು ಇಟ್ಕೊಂಡಿರಿ, ಆಯಿತಾ? ಇದು ನಿಮಗೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿಗೆ ಯೂಸ್ ಆಗೋವಂಥದ್ದು. ಅರ್ಥ ಆಯ್ತಲ್ವಾ? ಅಲ್ಲಿ ನಿಮಗೆ ಇರುತ್ತೆ ನೋಡಿ, ಆಲ್ಫಾಬೆಟಿಂದ ಸ್ಟಾರ್ಟ್ ಆಗಿ ನಂಬರ್ನ ಕೊಟ್ಟಿರ್ತಾರೆ, ಅದೇ ನಿಮ್ಮ ಆಪ್ಷನ್ ಎಂಟ್ರಿ CET ನಂಬರ್ ಆಗಿರುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ನಂಬರ್ ಇದೆ. ಕ್ಯಾಂಡಿಡೇಟ್ ನೇಮು ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ, ಫಾದರ್ ನೇಮ್ ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ, ಆ್ಯಂಡ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆಯಾ ನೋಡಿ. ಜೆಂಡರ್, RD ನಂಬರ್, ನೀವು ಯಾವ ಕ್ಯಾಸ್ಟ್ಗೆ ರಿಸರ್ವೇಷನ್ ಕ್ಲೈಮ್ ಮಾಡಿರ್ತೀರಾ ಅದೇ RD ನಂಬರ್ ಇದೆಯಾ ಒಂದು ಸತಿ ವೆರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸು ಹೇಳ್ತಾ ಇದ್ದೀರಾ ಇನ್ಕಮ್ ಸರ್ಟಿಫಿಕೇಟ್ ನಮ್ಮದು RD ನಂಬರ್ ಡಿಸ್ಪ್ಲೇ ಆಗ್ತಾಯಿಲ್ಲ, ಆ್ಯಂಡ್ ಇನ್ಕಮು ಕೂಡ ಅಷ್ಟೇ, ನಮ್ದು ಎಷ್ಟಿದೆಯೋ ಅಷ್ಟು ಬರ್ತಾಯಿಲ್ಲ, ಜಾಸ್ತಿ ತೋರಿಸ್ತಾ ಇದೆ ಅಂತ. ನೀವು ಒಂದು ಸತಿ ನೋಡೋಣ, ಮಾರ್ನಿಂಗ್ವರೆಗೂ ವೆಯ್ಟ್ ಮಾಡಿ ಮತ್ತೊಂದು ಸತಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೂ ಆಗಿಲ್ಲ ಅಂತಂದರೆ ನೀವು ಅದನ್ನು KA ಗಮನಕ್ಕೆ ತರಬೇಕಾಗುತ್ತೆ. ಅರ್ಥ ಆಯಿತಾ? ಮತ್ತು ಮೇನಾಗಿ ನೀವು ನೋಡ್ಕೋಬೇಕಾಗಿರೋದು ಏನು ಅಂದರೆ, ಇಲ್ಲಿ ವೆರಿಫಿಕೇಷನ್ ಡೀಟೇಲ್ಸ್ ಅಂತ ಇರುತ್ತೆ. ಅದು ಏನಪ್ಪ ಅಂದರೆ ರಿಸರ್ವೇಷನ್ ಡೀಟೇಲ್ಸ್ ಆಗಿರುತ್ತೆ. ಅದು ಇವಾಗ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ 371J ಕ್ಲೈಮ್ ಮಾಡಿರ್ತೀರ, ಅಥವಾ ಕನ್ನಡ ಮೀಡಿಯಮ್ ಅಥವಾ ರೂರಲ್ ಮೀಡಿಯಮ್. ಈಗ ನೋಡಿ, ನಾನು ತೋರಿಸ್ತಾ ಇರೋದು ಇವರು ಯಾವುದನ್ನು ಕ್ಲೈಮ್ ಮಾಡಿಲ್ಲ, ಸೊ ಅದಕ್ಕೆ N ಅಂತ ಇದೆ, ಅಂದರೆ ನೋ ಅಂತ ಇದೆ. ನೀವೇನಾದರೂ 371J ಕ್ಲೈಮ್ ಮಾಡಿದ್ರಿ ಅಂದರೆ ಅಲ್ಲಿ Y ಅಂತ ಇರುತ್ತೆ, S ಅಂತ ಇರುತ್ತೆ. ಓಕೆನಾ? ನೀವೇನು ಮಾಡಬೇಕು, ಈಗ ಈ ಮೂರಲ್ಲಿ ಯಾವ ಡಾಕ್ಯುಮೆಂಟ್ ನೀವು ಕ್ಲೈಮ್ ಮಾಡಿರ್ತೀರಾ, ಯಾವ ರಿಸರ್ವೇಷನ್ ಕ್ಲೈಮ್ ಮಾಡಿರ್ತೀರಾ ಅದ್ರ ಡಾಕ್ಯುಮೆಂಟ್ ನೀವು ರೆಡಿ ಮಾಡ್ಕೊಳ್ಳಿ, ಅಷ್ಟೇನೇನಿಲ್ಲ. 371J ನೀವು ಕ್ಲೈಮ್ ಮಾಡಿದ್ದೀರಾ ಅಂದರೆ ಅದ್ರದ್ದೇ ಸರ್ಟಿಫಿಕೇಟ್ನ ಇಟ್ಕೊಂಡಿರ್ಬೇಕಷ್ಟೇ. ರೂರಲ್ ಮಾಡಿದ್ದೀರಾ ಅಂತಂದರೆ ನೀವು ರೂರಲ್ ಸ್ಟಡಿ ಸರ್ಟಿಫಿಕೇಟ್ನ ಇಟ್ಕೊಂಡಿರಬೇಕು. ಕನ್ನಡ ಮೀಡಿಯಮ್ ಮಾಡಿದ್ದೀರಾ ಅಂದರೆ ಕನ್ನಡ ಮೀಡಿಯಮ್ದು ಇಟ್ಕೊಂಡಿರಬೇಕು. ಅರ್ಥ ಆಯಿತಾ? ಇದಿಲ್ಲ ಅಂತಂದರೆ ಏನಾಗುತ್ತೆ, ರಿಸರ್ವೇಷನ್ ಕ್ಲೈಮ್ ಆಗೋದಿಲ್ಲ. ಹಂಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತು ಇನ್ನೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ. ನೋಡಿ, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪೆಲ್ಲ ಕೆಳಗಡೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದನ್ನು ನೀವು ಪೇಷನ್ಸಿಂದ ಓದಿದ್ರಿ ಅಂದರೆ ನಿಮಗೆ ಅರ್ಥ ಆಗುತ್ತೆ. 1 by 1 ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ರಿಸರ್ವೇಷನ್ ಕ್ಲೈಮ್ಸ್ ಹ್ಯಾವ್ ಬೀನ್ ಶೋನ್ ಆ್ಯಸ್ ಮೆನ್ಷನ್ ಬೈ ಕ್ಯಾಂಡಿಡೇಟ್ ಇನ್ ಆನ್ಲೈನ್ ಅಪ್ಲಿಕೇಶನ್. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ರಿಸರ್ವೇಷನ್ ಹಾಕಿದರೆ ಅದೇ ಕ್ಲೈಮ್ ಆಗಿದೆಯಾ ಚೆಕ್ ಮಾಡಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಪ್ಲೀಸ್ ನೋಟ್ ದಟ್ ರಿಸರ್ವೇಷನ್ ಕ್ಲೈಮ್ ಶೋಸ್ ಇನ್ ದ ವೆರಿಫಿಕೇಷನ್ ಸ್ಲಿಪ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ಅಲಾಟ್ಮೆಂಟ್ ಪ್ರೋಸೆಸ್. ಹೆನ್ಸ್ ಕಂಪಲ್ಸರಿಲಿ ವೆರಿಫೈ ರಿಸರ್ವೇಷನ್ ಆರ್ ಕ್ಲೈಮ್ ಡೀಟೇಲ್ಸ್. ನೀವು ಅಂದರೆ ರಿಸರ್ವೇಷನ್ಗೆ ಏನು ಕ್ಲೈಮ್ ಮಾಡಿದ್ದೀರಾ ಅದೇ ಬಂದಿದೆಯಾ, ಅಥವಾ ನೀವು ಅಪ್ಲೈ ಮಾಡಬೇಕಾದ್ರೆ ನಂದು ಕನ್ನಡ ಮೀಡಿಯಮ್ ಇದೆ ಅಂತ ಅಪ್ಲೈ ಮಾಡಿದ್ದೀನಿ, ಬಟ್ ಇಲ್ಲಿ ನೋ ಅಂತ ತೋರಿಸ್ತಿದೆ ಅಂದರೆ ನೀವೇನು ಮಾಡಬೇಕು, ಇದನ್ನು ತಕ್ಷಣಕ್ಕೆ ನೀವು KA ಗಮನಕ್ಕೆ ತರಬೇಕಾಗತ್ತೆ. ಬಿಕಾಸ್ ಇಲ್ಲಿ ಏನು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ನಿಮಗೆ ರಿಸರ್ವೇಷನ್ ಅಲ್ಲಿ ಕೊಟ್ಟಿರ್ತಾರಲ್ವ, ಅದ್ರ ಬೇಸಿಸ್ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೋವಂಥದ್ದು. ಅವ್ರು ಅದನ್ನ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ನಿಮಗೆ ಅದು ಕರೆಕ್ಟಾಗಿ ರಿಸರ್ವೇಷನ್ ಕ್ಲೈಮ್ ಆಗಿಲ್ಲ ಅಂತಂದರೆ ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ ಅಂತ. 3rd ಪಾಯಿಂಟ್ ಇದೆ ನೋಡಿ, ಇಫ್ ದೆರ್ ಈಸ್ ಎನಿ ಡಿಸ್ಕ್ರೆಪೆನ್ಸಿ ಇನ್ ವೆರಿಫಿಕೇಷನ್ ಸ್ಲಿಪ್ ಕಾಂಟ್ಯಾಕ್ಟ್ KA ಫಾರ್ ಚೆಕಿಂಗ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಅಪ್ಲಿಕೇಶನ್. ಕಾಂಟ್ಯಾಕ್ಟ್ ಮಾಡಿ. ಅರ್ಥ ಆಯಿತಾ? ಆಮೇಲೆ ಕ್ಯಾಂಡಿಡೇಟ್ herself will be responsible for the details provided, not bringing it notice to KA. ನಿಮಗೆ ಇವಾಗ ರಿಸರ್ವೇಷನ್ ಕೊಟ್ಟಿರ್ತೀರ ಕನ್ನಡ ಮೀಡಿಯಮ್ ಇದೆ ಅಂತ ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ, ಬಟ್ ಇಲ್ಲಿ ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋ ಅಂತ ಬಂದಿದೆ. ನಿಮಗೆ ನೆಕ್ಸ್ಟು ಏನಾಗುತ್ತೆ, ರಿಸರ್ವೇಷನ್ ಬಂದಿರೋದಿಲ್ಲ. ಆವಾಗ KA ಯಾವುದೇ ರೆಸ್ಪಾನ್ಸಿಬಲ್ ಆಗೋದಿಲ್ಲ, ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಾ ಇದಕ್ಕೆ. ಅರ್ಥ ಆಯಿತಾ? ಅದನ್ನು ನೀವು ಫಸ್ಟು ಆ ಥರ ಏನಾದರೂ ಆಗಿತ್ತು ಅಂದರೆ KA ಗಮನಕ್ಕೆ ತೊಗೊಂಡು ಬನ್ನಿ. ಓಕೆನಾ? ಆ್ಯಂಡ್ ಫಿಫ್ತ್ ಪಾಯಿಂಟ್ ನೋಡಿ, ಡು ನಾಟ್ ಅಟರ್ ಆರ್ ಟ್ಯಾಂಪರ್ ವಿತ್ ದಿಸ್ ವೆರಿಫಿಕೇಷನ್ ಸ್ಲಿಪ್. ಅದ್ರ ಮೇಲೆ ಏನು ತಿದ್ದೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯಿತಾ? ಇಫ್ ಕ್ಯಾಂಡಿಡೇಟ್ ಈಸ್ ಅಲಾಟೆಡ್ ಇನ್ ಎನಿ ರಿಸರ್ವೇಷನ್ ಕೋಟಾ, ಇಟ್ ಈಸ್ ಸಬ್ಜೆಕ್ಟೆಡ್ ಟು ಫೈನಲ್ ವೆರಿಫಿಕೇಷನ್ ಅಟ್ ದ ಅಲಾಟೆಡ್ ಕಾಲೇಜ್ ಲೆವೆಲ್.
ಓಕೆ, ನೋಡಿ ಯಾವ ರಿಸರ್ವೇಷನ್ಗೆ ಕ್ಲೈಮ್ ಮಾಡಿರ್ತೀರಾ ಇದನ್ನು ಫೈನಲ್ ವೆರಿಫಿಕೇಷನ್ ಎಲ್ಲಿ ಮಾಡ್ತಾರೆ ಅಂದರೆ ಅಲಾಟೆಡ್ ಕಾಲೇಜ್ನಲ್ಲಿ, ನಿಮ್ಮ ಇಂಜಿನಿಯರಿಂಗ್ ಅಲಾಟೆಡ್ ಕಾಲೇಜ್ನಲ್ಲೇ ವೆರಿಫಿಕೇಷನ್ ಮಾಡ್ತಾರೆ. ಓಕೆ, ಇಫ್ ಎನಿ ರಿಸರ್ವೇಷನ್ ಈಸ್ ಫೌಂಡ್ ಇನ್ಕರೆಕ್ಟ್, ಇಫ್ ಎನಿ ರಿಸರ್ವೇಷನ್ ಈಸ್ ಫೌಂಡ್ ಇನ್ಕರೆಕ್ಟ್ ದೆನ್ ಅಡ್ಮಿಷನ್ ಶೆಲ್ ಡೀಮ್ ಟು ಬಿ ಕ್ಯಾನ್ಸಲ್ಡ್. ಏನಾದರೂ ಇಲ್ಲಿ ಮಾಲ್ ಪ್ರಾಕ್ಟೀಸ್ ಆಗಿದ್ದರೆ, ನೀವು ರಿಸರ್ವೇಷನ್ ಇದೆ ಅಂತ ಹಾಕೋದು, ನಮ್ಮ ಹತ್ರ ಈಗ ಸರ್ಟಿಫಿಕೇಟ್ ಇಲ್ಲ ಆ ಥರ ಏನಾದರೂ ಅಂದರೆ ಈಗ ಮಾಲ್ ಪ್ರಾಕ್ಟೀಸ್ ಆಯಿತು ಅಂತ ಕಂಡು ಬಂತು ಅಂದರೆ ವಿತೌಟ್ ಪ್ರಯರ್ ನೋಟಿಸ್ ನಿಮಗೆ ನಿಮ್ಮ ಅಡ್ಮಿಷನ್ನ ಕ್ಯಾನ್ಸಲ್ ಮಾಡೋ ಪರ್ಮಿಷನ್ KAಗೆ ಇರುತ್ತೆ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಇನ್ಸ್ಟ್ರಕ್ಷನ್ಸ್ನ ನೀವು ಒಂದು ಸತಿ ಓದಿ. ಓಕೆ, ಇದಿಷ್ಟು ಬಂದು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರಬೇಕಾಗಿರೋವಂಥ ಡೀಟೇಲ್ಸ್ ಆಗಿರುತ್ತೆ. ಓಕೆ, ಬೇರೆ ಏನೇ ನಿಮಗೆ ಅಪ್ಡೇಟ್ ಬೇಕು ಅಂತ ಅಂದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ KAದು ನಂಬರ್ ಕೂಡ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.